ಪ್ರಪ್ರಥಮವಾಗಿ ನಮ್ಮ ಪಶು ಆಸ್ಪತ್ರೆಗೆ ಆವರಣಕ್ಕೆ ಬಂದಂತಹ ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ನಿಮ್ಮೆಲ್ಲರಿಗೂ ಆತ್ಮೀಯರು, ಅಭಿವೃದ್ಧಿಯ ಹರಿಕಾರರು, ಏನು ಅವರು ಸಂಕಲ್ಪ ಮಾಡಿದ್ದಾರೆ ಅದರಂತೆ ನಡೆದುಕೊಳ್ಳುವಂತಹ ನಮ್ಮ ನೆಚ್ಚಿನ ಶಾಸಕರಂಥ ಶ್ರೀಯುತ ಭೀಮಣ್ಣ ನಾಯ್ಕರವರಿಗೆ ನಾನು ಇಲಾಖೆ ಪರಕ್ಕೆ ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಕೃಷಿ ಸಮಾಜದ ತಾಲೂಕು ಅಧ್ಯಕ್ಷರಾದಂಥ ಶ್ರೀಯುತ ವೀರಭದ್ರ ನಾಯ್ಕರು ಸಹಿತ ನಾನು ಆತ್ಮೀಯವಾದ ಸ್ವಾಗತವನ್ನು ಹಾಗೆ ಶ್ರೀಯುತ ಮಾರುತಿ ಕೆಂದ್ರಿ ಅವರಿಗೂ, ಹಾಗೆ CR ನಾಯ್ಕರವರಿಗೂ, ಹಾಗೆ ನಮ್ಮ ಬಾಲಕೃಷ್ಣ ನಾಯ್ಕರವರಿಗೂ, ಹಾಗೆ ನಮ್ಮ ಉಳಿದಂಥ ಎಲ್ಲ ನಾನು ಕೆಲವು ಹೆಸರು ವಿನಯ ಹೊನ್ನೇಗೌಡರು ಇರ್ಬೋದು, ಕೆಲವರು ನಮ್ಮ ರಾಘವೇಂದ್ರ ಇರ್ಬೋದು, ಎಲ್ಲರೂ ನಮ್ಮ ಶಾಸಕರ ಎಲ್ಲ ಸಿಬ್ಬಂದಿ ವರ್ಗದವರು, ಆಪ್ತ ಸಹಾಯಕರು, ಎಲ್ಲ ಸಾರ್ವಜನಿಕರೇ. ಅಲ್ಲಿ ಏನಾಗಿದೆ ಅಂದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಕುಮಟಾ, ಕಾರವಾರ ಇದಕ್ಕೆ ಕೇವಲ 2 ಮ್ಯಾಟ್ ಬಂದಿದೆ. ನಮ್ಮ ಸಿರ್ಸಿ ಸಿದ್ದಾಪುರಕ್ಕೆ ಇವತ್ತು 8 ಜನರಿಗೆ, ನಮ್ಮ ಸಿದ್ದಾಪುರದಲ್ಲಿ 8 ಜನರಿಗೆ, ಸಿರ್ಸಿಯಲ್ಲಿ 10 ಜನರಿಗೆ. ಇದು ಹೇಗೆ ಬರ್ತದೆ ಅಂದರೆ ಸ್ಟೇಟ್ ಲೆವೆಲಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತದೆ. ನಮ್ಮಲ್ಲಿ STP ತಾಲೂಕು ಅಂತಿದೆ, ಮುಂಡಗೋಡ ಮತ್ತು ಸಿದ್ದಾಪುರ ಮುಂಡಗೋಡ ಮತ್ತು ಹಳಿಯಾಳ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನೂತನವಾಗಿ ತಹಶೀಲ್ದಾರರಾಗಿ ನೇಮಕಗೊಂಡಂಥ ಶ್ರೀಮತಿ ಮಂಜುಳಾ ಮೇಡಮ್ ಅವರಿಗೆ ನಾನು ಇಲಾಖೆ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಈಗ ನಾನು ಹೇಳ್ತಾ ಇದ್ದಂಗೆ ಸ್ಟೇಟ್ ಲೆವೆಲಲ್ಲಿ ರಬ್ಬರ್ ನೆಲಹಾಸನ್ನು ವಿತರಣೆ ಮಾಡ್ತಾರೆ. ನಾನು ನಮ್ಮ ತಾಲೂಕಿಗೆ 4 ಬೆನಿಫಿಷಿಯರಿ ಬಂದಿತ್ತು. ಸನ್ಮಾನ್ಯ ಶಾಸಕರ ಹತ್ರ ಹೋದಾಗ ಭಾಳ ಬೇಸರ ವ್ಯಕ್ತಪಡಿಸಿದ್ರು, ಇದು ಸಾಕಾಗಲಿಕ್ಕಿಲ್ಲ, ಬರೀ 4 ಸರಿಯಾಗೋದಿಲ್ಲ ಅಂತ. ನಾವು 50 ಬೇಡಿಕೆಯನ್ನು ಕೊಟ್ಟಿದ್ವಿ, 50 ಕೌ ಮ್ಯಾಟ್ ಬೇಕು, ನೀವು ರೈತರಿಗೆ ಕೊಡ್ತಿದ್ರು, 15,000 ರೂಪಾಯಿ ಸಬ್ಸಿಡಿ ಇರ್ತಿತ್ತು ಸರ್, ನಮ್ಗೆ ಬರಲಿಲ್ಲ ಅಂತ ಕೆಲವರು ಇಲ್ಲಿ ಬಂದು ಕೇಳ್ತಾರೆ. ಆವಾಗ ಏನು ಮಾಡ್ತಿದ್ರು, ಹಿಂದಿನ ವರ್ಷಗಳಲ್ಲಿ ನಾನು ಸರ್ವಿಸ್ ಇವತ್ತು ಮುಗಿತಾ ಬರ್ತಾ ಇದೆ, ಇನ್ನು 2.5 ವರ್ಷ ಇದೆ ಸರ್, ಹೇಳಬಾರ್ದು. ಆದರೆ ಸರ್ ಏನಾಗಿದೆ ಅಂದರೆ, ಹಿಂದಿನ ಅವಧಿಯಲ್ಲಿ ಏನಾಗ್ತಿತ್ತು ಅಂದರೆ, ನಾನು ತಮ್ಮ ಒಂದು ಸಂಕ್ಷಿಪ್ತ ಗಮನಕ್ಕೆ ತರ್ತೇನೆ. ಹಿಂದಿನ ಸರ್ಕಾರಗಳಲ್ಲಿ, ಅದು ಸರ್ಕಾರ ನಾನು ಹೇಳೋದಿಲ್ಲ, ಹಿಂದಿನ ವರ್ಷಗಳಲ್ಲಿ ಏನಾಗ್ತಿತ್ತು ಅಂದರೆ ತಾಲೂಕಿಗೆ 5 ಅಥವಾ 6 ಜನರಿಗೆ ಕೊಡ್ತಿದ್ರು. ಇಡೀ ತಾಲೂಕಿಗೆ ಎಷ್ಟು ಕೊಡ್ತಿದ್ರು? ಒಂದು ಬೆನಿಫಿಷರಿಗೆ 15,000, ಇಡೀ ವರ್ಷಕ್ಕೆ 90,000 ರೂಪಾಯಿ ಸಬ್ಸಿಡಿ ಮುಗಿದೋಯ್ತು 5 ಜನರಿಗೆ. ಇವತ್ತು ಹೇಗಾಗಿದೆ ಅಂದರೆ, ನಮ್ಮ ಈ ಸರ್ಕಾರ ಬಂದ ಮೇಲೆ, ಘನ ಸರ್ಕಾರ ಬಂದ ಮೇಲೆ ಅನುಗ್ರಹ ಯೋಜನೆ ಅಡಿಯಲ್ಲಿ ನಂಬ್ತೀರಾ ಬಿಡ್ತೀರಾ, ಜಾನುವಾರು ಆಕಸ್ಮಿಕ ಮರಣಕ್ಕೆ ನಮ್ಮ ಸಾಹೇಬರು ಸನ್ಮಾನ್ಯ ಜನಪ್ರಿಯ ಶಾಸಕರು ಒಂದೇ ಮಾತು ನನಗೆ ಹೇಳಿದ್ರು, ಆಕಸ್ಮಿಕ ಮರಣಕ್ಕೆ ನೀವು ಯಾವುದೇ ಇದನ್ನು ಕಟ್ಟುಪಾಡು ನಿಯಮಗಳನ್ನು ಮಾಡಬೇಡಿ, ಪ್ರತಿಯೊಬ್ಬ ರೈತರನ್ನ ಸತ್ತಿಂತ ದನವನ್ನು ಪರಿಗಣನೆ ತೆಗೆದುಕೊಳ್ಳಿ ಅಂತ. ಅಲ್ಲಿ ನಿಯಮಾವಳಿದೆ, ಮಾನದಂಡಗಳಿದೆ. ವಯೋಸಹಜವಾಗಿ ಸತ್ತರೆ ಅದಕ್ಕೆ ಕ್ಲೇಮ್ ಆಗೋದಿಲ್ಲ. ಆದರೂ ಸಹಿತವಾಗಿ ಸನ್ಮಾನ್ಯ ಶಾಸಕರು ಏನು ನಮಗೆ ನಿರ್ದೇಶನ ನೀಡಿದ ಅದರ ಪ್ರಕಾರ ನಾವು ಮಾಡಿದ್ದೀವಿ. ನೀವು ನಂಬ್ತೀರಾ ಬಿಡ್ತೀರಾ, 2023 ಸೆಪ್ಟೆಂಬರ್ದಲ್ಲಿ ಅದು ಜಾರಿಗೆ ಬೀಳ್ತು. 2023-24ಕ್ಕೆ 106 ಜನರಿಗೆ ನಾವು 10,86,000 ರೂಪಾಯಿನ ಕೊಟ್ಟಿದ್ದೀವಿ, ಸರ್ಕಾರ ಕೊಟ್ಟಿದೆ ಮಾನ್ಯ ಶಾಸಕರ ಒಂದು ಪ್ರೇರಣೆ ಮೇರೆಗೆ. ಅದೇ ರೀತಿ 24-25ನೇ ಸಾಲಿಗೆ ಮೊನ್ನೆ ಮಾರ್ಚ್ 2025ರವರೆಗೆ ಜಮಾ ಆಗಿದೆ 186 ಜನರಿಗೆ 18,10,000 ರೂಪಾಯಿಗೆ ಜಮಾ ಆಗಿದೆ. ಸೊ ಟೋಟಲ್ ನಮ್ಮ ಬರೀ ಸಿದ್ದಾಪುರಕ್ಕೆ ಇದು ಹಿಂದೆಂದೂ ನಾವು ಇಲಾಖೆ ಕಂಡಿಲ್ಲ. ದಯವಿಟ್ಟು ಇದನ್ನು ಗಮನ ಇಟ್ಕೊಳ್ಳಿ. ನಾವು ಕೇವಲ ಒಂದು ವರ್ಷಕ್ಕೆ ಮ್ಯಾಕ್ಸಿಮಮ್ 1 ಲಕ್ಷ ಕೊಡ್ತಿದ್ವಿ ರೈತರಿಗೆ, ಕೆಲವು ಸಬ್ಸಿಡಿ ಅಂತ 15,000. ಇವತ್ತು ಕೇವಲ 1.5 ವರ್ಷದ ಅವಧಿಯಲ್ಲಿ ನಮ್ಮ ಘನ ಸರ್ಕಾರ, ಸನ್ಮಾನ್ಯ ಶಾಸಕರ ಇದರಿಂದ ಬರೀ ಒಂದು ತಾಲೂಕಿಗೆ 18 ಲಕ್ಷ. ನೀವು ಲೆಕ್ಕ ಹಾಕಿರಿ, ಒಂದು ಜಿಲ್ಲೆಗೆ ಕೋಟಿ ಆಗ್ತದೆ, 32 ಜಿಲ್ಲೆಗೆ ಎಷ್ಟು ಆಗ್ತದೆ ನೀವು ಅಂದಾಜು ಮಾಡಿ. ಸೊ ಹಾಗಾಗಿ ದಯವಿಟ್ಟು ರೈತರು ಇದು ಗಮನ ಬಿಡಬೇಕು. ಅಲ್ಲಿ KCC ಅವರು ಸರ್ಕಾರದ ಗಮನ ಇಟ್ಕೊಂಡು KCCಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿ ರೈತರಿಗೆ ಅನುಕೂಲ ಆಗಬೇಕು, ನಿರ್ವಹಣೆಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ನೀಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಒಂದು ವರ್ಷ 2024-25ಕ್ಕೆ ನೀವು ನಂಬ್ತೀರ ಬೇಡ 2,24,00,000 ಸಿದ್ದಾಪುರ ತಾಲೂಕು ರೈತರು ತಗೊಂಡಿದ್ದಾರೆ. 422 ರೈತರಿಂದ ಬೇರೆ ಬೇರೆ ಬ್ಯಾಂಕರಲ್ಲಿ 2,24,00,000 ರೂಪಾಯಿಯನ್ನ ಬೇರೆ ಬೇರೆ ಹಂತದಲ್ಲಿ ನಿರ್ವಹಣೆಗೆ ಕಡಿಮೆ ಬಡ್ಡಿ ದರದಲ್ಲಿ
ಸಾಲ ಸೌಲಭ್ಯ ತಗೊಂಡ್ಬಿಟ್ಟಿದ್ದಾರೆ. ಈ ವರ್ಷ ಅವಧಿಯಲ್ಲಿ ಇಲ್ಲಿವರೆಗೆ ನಮಗೆ ಟೋಟಲ್ 59 ಜನರಿಗೆ ಆ ಟೋಟಲ್ ಫಿಗರ್ ಎಷ್ಟೋ ಇದೆ ನನಗೆ ಮರ್ತೋಗಿದೆ, ಇಲ್ಲಿ ಕೊಡಿ ನಿಮಿಷ. ಕೆಲವೊಂದು ಹೇಗಿದೆ ಅಂದರೆ ಸರ್ಕಾರ ಮಾನದಂಡ ಇದೆ, ಯಾವುದೇ ಆಯ್ಕೆ ಪ್ರಕ್ರಿಯೆಯಲ್ಲಿ ಪ್ರಪ್ರಥಮವಾಗಿ ಅದನ್ನು ಡಾಕ್ಯುಮೆಂಟ್ಸ್ ಮಾನದಂಡ